ಈ ಪ್ಯಾರೋಟಿಡ್ ಗ್ಲ್ಯಾಂಡ್ ಕ್ಯಾನ್ಸರು, ಪ್ಯಾರೋಟಿಡ್ ಗ್ಲ್ಯಾಂಡ್ ಗಂಟು ಯೂಶಲಿ ಇದು ಕೆನ್ನೆ ಮೇಲ್ಗಡೆ ಗಂಟು ಥರ ಕಾಣಿಸುತ್ತೆ. ಈ ಥರ ಕ್ಯಾನ್ಸರ್ಸಲ್ಲಿ ಇಲ್ಲ ಡಯಾಗ್ನೋಸ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ಎದುರುಗಡೆ ಪೇಷಂಟ್ ಕಿವಿ ಮುಂದೆಗಡೆ ಕೆನ್ನೆ ಮೇಲೆ ಇಲ್ಲಿ ಗಂಟು ಯೂಶಲಿ ಕಾಣಿಸ್ಕೊಳ್ಳುತ್ತೆ. ಇದರಲ್ಲಿ ಅಡ್ವಾನ್ಸ್ ಸ್ಟೇಜ್ ಆದಾಗ ಮುಖದಲ್ಲಿ ಸಪ್ಲೈ ಮಾಡೋ ನರ, ಫೇಶಿಯಲ್ ನರ್ವ್ ಅಂತ ಕರೀತಾರೆ, ಆ ನರ ಇನ್ಫಿಲ್ಟ್ರೇಟ್ ಆದರೆ ಯೂಶಲಿ ಇದು ಇನ್ಫಿಲ್ಟ್ರೇಟ್ ಆಗೋದು ಅಂದರೆ ನರದೊಳಗೆ ಹೋಗೋದು ಇದು ಯೂಶಲಿ ಲೇಟ್ ಸ್ಟೇಜಲ್ಲಿ ಗೊತ್ತಾಗುತ್ತೆ. ನರ ಇನ್ಫಿಲ್ಟ್ರೇಟ್ ಆದರೆ ಮುಖದಲ್ಲಿ ನಕ್ಕದಾಗ ಕಣ್ಣು ಮುಚ್ಚಕ್ಕಾಗದೇ ಇರೋದು, ಬಾಯಲ್ಲಿ ಏನು ಮಾತಾಡ್ಬೇಕಾದ್ರೆ ಎಂಜಲು ಒಂದು ಕಡೆ ತುಂಬಿಕೊಳ್ಳೋದು, ಈ ಥರ ಎಲ್ಲ ಆಗೋ ಸಾಧ್ಯತೆಗಳಿರುತ್ತೆ. ಈ ಥರ ಕ್ಯಾನ್ಸರ್ಸಲ್ಲಿ ಕೆಲವು ಕ್ಯಾನ್ಸರ್ಸ್ ಕಿವಿ ಹಿಂದೆಗಡೆ, ಕಿವಿ ಮುಂಭಾಗದಲ್ಲೂ ಹೋಗೋ ಸಾಧ್ಯತೆಗಳಿರುತ್ತೆ. ಈ ಥರ ಆಯಿತು ಅಂದರೆ ಕಿವಿ ಕೇಳಿಸೋದಕ್ಕೂ ಕಿವಿ ನೋವು ಬರೋದು, ಇದು ಎಲ್ಲ ಸಾಧ್ಯತೆಗಳಿರುತ್ತೆ. ಓರಲ್ ಕ್ಯಾನ್ಸರ್ಸ್, ಲ್ಯಾರಿಂಗ್ಸ್ ಕ್ಯಾನ್ಸರ್ಸ್ ಥರನೇ ಇದಕ್ಕೂ ಯಾವ ಥರ ಕ್ಯಾನ್ಸರ್ ಅಂತ ನೋಡೋದಕ್ಕೆ ಫಸ್ಟು ಟೆಸ್ಟ್ ಮಾಡಬೇಕಾಗುತ್ತೆ, ಬಯಾಪ್ಸಿ ಮಾಡಬೇಕಾಗುತ್ತೆ. ಇದರಲ್ಲಿ ಬಯಾಪ್ಸಿ ಓಪನ್ ಬಯಾಪ್ಸಿ ಮಾಡೋದಿಲ್ಲ, ತೆಗೆದ್ಬಿಟ್ಟು ಬಯಾಪ್ಸಿ ಮಾಡಲ್ಲ. ಒಂದು ನೀಡಲ್ನ ಆ ಗಂಟೊಳಗಡೆ ಪಾಸ್ ಮಾಡಿಬಿಟ್ಟು ಆ ಗಂಟಿಂದ ಒಂದು ಚಿಕ್ಕದು ಪಾರ್ಟ್ ತೆಗೆದ್ಬಿಟ್ಟು ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡ್ತಾರೆ. ಅದರಲ್ಲಿ ಯಾವ ಥರ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಈ ಥರ ಕ್ಯಾನ್ಸರ್ನ ಎಷ್ಟು ಒಳಗಡೆ ಹೋಗಿದೆ ಅಂತ ನೋಡೋದಕ್ಕೆ MRI ಸ್ಕ್ಯಾನ್ ಮತ್ತು CT ಸ್ಕ್ಯಾನ್ ಮಾಡೋದು ಸಾಧ್ಯತೆಗಳಿರುತ್ತೆ. ಇದರಲ್ಲಿ ಟ್ರೀಟ್ಮೆಂಟ್ ಅಗೇನ್ ಓರಲ್ ಕ್ಯಾನ್ಸರ್, ಲ್ಯಾರಿಂಗ್ಸ್ ಕ್ಯಾನ್ಸರ್ ಥರ ಇದರಲ್ಲಿ ಟ್ರೀಟ್ಮೆಂಟು ಫಸ್ಟ್ ಸರ್ಜಿಕಲ್ ಆಗಿರುತ್ತೆ. ಸರ್ಜರಿ ಆದಮೇಲಿಂದ ರೇಡಿಯೇಷನ್ ಕೊಡೋ ಸಾಧ್ಯತೆಗಳಿರುತ್ತೆ.